ಲಾಸ್ಟ್ ಕ್ಲಾಸಲ್ಲಿ ನಾವು ಲಿಂಕಿಂಗ್ ವರ್ಬ್ ನೋಡಿದ್ವಿ. ಅಗೇನ್, ಇಫ್ ಯು ಆರ್ ವಾಚಿಂಗ್ ಫಾರ್ ದ ಫಸ್ಟ್ ಟೈಮ್, ಯು ಕ್ಯಾನ್ ವಾಚ್ ದೀಸ್ ವಿಡಿಯೋಸ್ ಇನ್ 1.5x ಸ್ಪೀಡ್, ಇಫ್ ಪಾಸಿಬಲ್ 2x ಸ್ಪೀಡ್ ಆಲ್ಸೋ. ಅಗೇನ್, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಒಂದು ಕೆಲಸ ಮಾಡಿ, ಲಾಸ್ಟ್ ವಿಡಿಯೋನೊಂದು ಲಿಂಕಿಂಗ್ ವರ್ಬ್ ಬಗ್ಗೆ ಇರುತ್ತೆ, ಅದೊಂದು ನೋಡ್ಬಿಟ್ಟು ಬನ್ನಿ ಇಲ್ಲಿ. ಓಕೆ, ವೆರಿ ಗುಡ್. ನೌ ಇಟ್ ಈಸ್ ಆಲ್ ಅಬೌಟ್ ಆಕ್ಸಿಲರಿ ವರ್ಬ್ಸ್. ರೈಟ್ ರೈಟ್ ಫಸ್ಟ್ ಪಾಯಿಂಟ್, ವಾಟ್ ಈಸ್ ಅ ವರ್ಬ್ ನಿಮಗೆ ಗೊತ್ತಾಗಬೇಕು. ಎರಡನೇದು, ವಾಟ್ ಈಸ್ ಅ ಆಕ್ಷನ್, ವಾಟ್ ಇಸ್ ಇಸ್ ಮೇನ್ ವರ್ಬ್, ವಾಟ್ ಈಸ್ ಅ ಹೆಲ್ಪಿಂಗ್ ವರ್ಬ್ ಗೊತ್ತಾಗಬೇಕು. ಗೊತ್ತಾಗಿದೆಯಲ್ಲ? ಎಸ್. ಆಮೇಲೆ ಈ ಹೆಲ್ಪಿಂಗ್ ವರ್ಬ್ ಎಲ್ಲಿ ಲಿಂಕಿಂಗ್ ವರ್ಬ್ ತರ ಕೆಲಸ ಮಾಡುತ್ತೋ ನಿಮಗೆ ಗೊತ್ತಾಗಬೇಕು. ಶಲ್ ವಿ? ಎಸ್, ವಿ ಶಲ್. ಸಿ, ಫಸ್ಟ್ ಪಾಯಿಂಟ್, ಸಪೋಸ್ Vasu is a singer. Example, suppose the same. Vasu is going to school. ರೈಟ್, ವೆರಿ ಗುಡ್. ಈಗ ನೋಡಿ, ಇಲ್ಲಿ ಈಸ್ ಅನ್ನೋದು ಏನ್ ಕೆಲಸ ಮಾಡ್ತಾ ಇದೆ, ಈಸ್ ಅನ್ನೋದು ಇಲ್ಲಿ ಏನ್ ಕೆಲಸ ಮಾಡ್ತಾ ಇದೆ ಅಂತ. ರೈಟ್, ಈಸ್ ಅನ್ನೋದು ಇಲ್ಲಿ ಲಿಂಕಿಂಗ್ ವರ್ಬ್ ತರ ಕೆಲಸ ಮಾಡ್ತಾ ಇದೆ. ಲಿಂಕ್, ವಾಟ್ ಇಸ್ ದಿಸ್ ಸೆಕೆಂಡ್, ಎರಡನೇ ಸೆಂಟೆನ್ಸ್ ಅಲ್ಲಿ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ತರ ಕೆಲಸ ಮಾಡ್ತಾ ಇದೆ. ಎಸ್, ಹಿಯರ್ ಆಲ್ಸೋ ಈಸ್ ಇಸ್ ಅ ಹೆಲ್ಪಿಂಗ್ ವರ್ಬ್, ಬಟ್ ಹೆಲ್ಪಿಂಗ್ ವರ್ಬೇ ಇಲ್ಲಿ ಮೈನ್ ವರ್ಬ್ ತರ ಕೆಲಸ ಮಾಡ್ತಾ ಇದೆ. ಅಂಡ್ ಇಟ್ ಈಸ್ ಫಂಕ್ಷನಿಂಗ್ ಆಸ್ ಅ ಲಿಂಕಿಂಗ್ ವರ್ಬ್. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ಇಲ್ಲಿ ಮೈನ್ ವರ್ಬ್ ಇಲ್ಲ ಇದೇ ಸೆಂಟೆನ್ಸ್ ಅಲ್ಲಿ, ಅದಕ್ಕೆ ಹೆಲ್ಪಿಂಗ್ ವರ್ಬ್ ಇಟ್ ಸೆಲ್ಫ್ ವಿಲ್ ಆಕ್ಟ್ ಆಸ್ ಅ ಮೈನ್ ವರ್ಬ್. ಬಟ್ ಹೆಲ್ಪಿಂಗ್ ವರ್ಬ್ ಈಕ್ವಲ್ ಟು ಮೈನ್ ವರ್ಬ್ ಇದೆ, ಇದೇ ಮೈನ್ ವರ್ಬ್. ಬಟ್ ಈ ಮೈನ್ ವರ್ಬ್ ಕೆಲಸ ಹೆಂಗ್ ಮಾಡ್ತಾ ಇದೆ ಅಂತಂದ್ರೆ, ಇಟ್ ಈಸ್ ಲಿಂಕಿಂಗ್ ಅ ವರ್ಡ್ ವಿತ್ ಸಬ್ಜೆಕ್ಟ್. ಹೆನ್ಸ್ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಲಿಂಕಿಂಗ್ ವರ್ಬ್. ಕೆಲಸ ಏನು ಅಂತಂದ್ರೆ ಲಿಂಕಿಂಗ್ ವರ್ಬ್ ತರ ಕೆಲಸ ಮಾಡ್ತಾ ಇದೆ. ಬಟ್ ಇಲ್ಲಿ ನೋಡಿ, ಮೈನ್ ವರ್ಬ್ ಇದ್ದೇ ಇದೆ, ಗೋಯಿಂಗ್ ಅಂತ ಆಕ್ಷನ್ ವರ್ಬ್ ಇದೆ. ಸೊ ಹಿಯರ್ ಯು ಹ್ಯಾವ್ ಮೈನ್ ವರ್ಬ್, ದಟ್ ಈಸ್ ದ ಆಕ್ಷನ್ ವರ್ಬ್. ಸೊ ದಿಸ್ ಈಸ್ ಆಕ್ಟಿಂಗ್ ಲೈಕ್ ಅ ಹೆಲ್ಪಿಂಗ್ ವರ್ಬ್, ಅಂಡ್ ದಿಸ್ ಈಸ್ ಟೆಲ್ಲಿಂಗ್ ವಾಟ್ ದ ಸ್ಟೇಟ್ ಇನ್ ರೆಸ್ಪೆಕ್ಟ್, ವಿತ್ ರೆಸ್ಪೆಕ್ಟ್ ಟು ಟೈಮ್, ಅಲ್ವಾ? ಎಸ್, ಇಷ್ಟು ನಿಮಗೂ ಗೊತ್ತು, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ನಾವು ವಾಟ್ ಇಸ್ ದಿಸ್ ವರ್ಬ್ಸ್ ನಮಗೆ ಗೊತ್ತು. ಒಂದು ವಾಟ್ ಇಸ್ ದಿಸ್ ಆಕ್ಷನ್ನ ಹೇಳೋದು, ಇನ್ನೊಂದು ಸ್ಟೇಟ್ನ ಹೇಳೋದು. ಆಕ್ಷನ್ನ ಹೇಳೋದು ನಾವು ಏನು ಹೇಳ್ತೀವಿ, ವಿ ಟೆಲ್ ಇಟ್ ಆಸ್ ಮೈನ್ ವರ್ಬ್. ಸ್ಟೇಟ್ನ ಹೇಳೋದು ನಾವು ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ. ಇಷ್ಟೇ ಅಲ್ವಾ? ವೆರಿ ಗುಡ್. ನಾವು ಈ ಹೆಲ್ಪಿಂಗ್ ವರ್ಬ್ ಅಲ್ಲಿ ನಮಗೆ ಎರಡು ತರ ಇದಾವೆ. ಒಂದು ಆಕ್ಸಿಲರಿ ವರ್ಬ್ಸ್, ಆಕ್ಸಿಲರಿ ವರ್ಬ್ಸ್. ಎರಡನೇದು ಮಾಡೆಲ್ಸ್. ರೈಟ್, ವಾಟ್ ಆರ್ ದಿಸ್ ಆಕ್ಸಿಲರಿ ವರ್ಬ್ಸ್, ಇದು ನಮ್ಗೆ ಗೊತ್ತಾಗಬೇಕು. ರೈಟ್ ರೈಟ್ ವೆರಿ ಗುಡ್. ನೆಕ್ಸ್ಟ್ ಇಲ್ಲಿ ನೋಡಿ, ವಾಟ್ ಆರ್ ವಿ ಡಿಸ್ಕಸಿಂಗ್ ಹಿಯರ್? ವಿ ಆರ್ ಡಿಸ್ಕಸಿಂಗ್ ಆಕ್ಸಿಲರಿ ವರ್ಬ್ಸ್ ವಿಚ್ ಇಸ್ ಅ ಕ್ಯಾಟಗರೈಸೇಷನ್, ಸಬ್ ಕ್ಯಾಟಗರೈಸೇಷನ್ ಇನ್ ಹೆಲ್ಪಿಂಗ್ ವರ್ಬ್ಸ್. ರೈಟ್, ಈಗ ನೋಡಿ, ಅದೇ ನಾನು ಬರ್ದಿದ್ನಲ್ಲ, ಇಲ್ಲೇ ಬರ್ದಿದ್ನಲ್ಲ, ಸಾಕು. ಇಲ್ಲಿ ವಾಟ್ ಇಸ್ ದಿಸ್, ವಾಸು ಇಸ್ ಅ ಸಿಂಗರ್, ವಾಸು ಈಸ್ ಗೋಯಿಂಗ್ ಟು ಸ್ಕೂಲ್. ಈ ಎರಡರಲ್ಲಿ ಇಲ್ಲಿ ಈಸ್ ಅನ್ನೋದು ನಮಗೆ ಹೆಂಗ್ ಕೆಲಸ ಮಾಡ್ತಾ ಇದೆ, ಈಸ್ ಅನ್ನೋದನ್ನ ನಮಗೆ ಲಿಂಕಿಂಗ್ ವರ್ಬ್ ತರ ಕೆಲಸ ಮಾಡ್ತಾ ಇದೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ತರ ಮಾಡ್ತಾ ಇದೆ. ಅಂದ್ರೆ ಈಸ್ ಮೈನ್ ವರ್ಬ್ ತರಾನು ಕೆಲಸ ಮಾಡಕ್ಕೆ ಅಥಾರಿಟಿ, ಐ ಮೀನ್ ವಾಟ್ ವಿ ಸೇ, ಅದಕ್ಕೆ ಆ ಪವರ್ ಇದೆ ಅಲ್ವಾ. ಈಸ್ ಅನ್ನೋ ವರ್ಬ್ ಮೈನ್ ವರ್ಬ್ ತರಾನು ನಾವು ಯೂಸ್ ಮಾಡಬಹುದು. ಅದೇ ತರಹ ಸಪೋಸ್ she was going to, suppose, college, or she was, or they were, suppose they were bringing ಏನೋ ಒಂದು some vegetables, or some vegetables, okay, some vegetables. We can write any number of this one, right? Suppose ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಗೋಯಿಂಗ್ ಅನ್ನೋದು ಮೈನ್ ವರ್ಬ್, ವಾಸ್ ಇಸ್ ಯೂಸ್ಡ್ ಆಸ್ ಅ ಹೆಲ್ಪಿಂಗ್ ವರ್ಬ್. ಇಲ್ಲೂ ಹಂಗೆ ವರ್ ಈಸ್ ಯೂಸ್ಡ್ ಆಸ್ ಅ ಹೆಲ್ಪಿಂಗ್ ವರ್ಬ್. ಯಾಕೆ? ಬ್ರಿಂಗಿಂಗ್ ಅಂತ ಒಂದು ಆಕ್ಷನ್ ವರ್ಬ್ ಅಥವಾ ಮೈನ್ ವರ್ಬ್ ಇದ್ದೇ ಇದೆ. ರೈಟ್, ಸಪೋಸ್ ನಾನು ಇದೇ ಇನ್ನೊಂದು ಥರ ಮಾಡ್ತೀನಿ, ದೇ ವರ್ ಹಾನೆಸ್ಟ್, ಆರ್ ದೇ ವರ್ ಸ್ಮಾರ್ಟ್. ದೇ ವರ್ ಸ್ಮಾರ್ಟ್. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ವರ್ಬ್ ಏನು ಇದೆ, ಆಕ್ಚುಲಿ ಏನಿದು ಹೆಲ್ಪಿಂಗ್ ವರ್ಬ್. ಮೈನ್ ವರ್ಬ್ ಇದೆಯಾ? ಇಲ್ಲ. ಆಕ್ಷನ್ ವರ್ಬ್ ತರ ಏನಾದರೂ ಇದಾವ? ಇಲ್ಲ ಅಂತಂದಾಗ ದಿಸ್ ಇಟ್ ಸೆಲ್ಫ್ ಇಸ್ ಆಕ್ಟಿಂಗ್ ಲೈಕ್ ಅ ಮೈನ್ ವರ್ಬ್. ಫಂಕ್ಷನ್ ಏನು ಅಂತಂದ್ರೆ ಲಿಂಕಿಂಗ್ ವರ್ಬ್ ತರ ಕೆಲಸ ಮಾಡ್ತಾ ಇದೆ, ಬಟ್ ಹೆಲ್ಪಿಂಗ್ ವರ್ಬ್
ಅದೇ ಮೈನ್ ವರ್ಬ್ ಇಲ್ಲದೆ ಇರುವಾಗ ದಿಸ್ ಹೆಲ್ಪಿಂಗ್ ವರ್ಬ್ ಇಟ್ ಇಟ್ ಸೆಲ್ಫ್ ಇಸ್ ಆಕ್ಟಿಂಗ್ ಲೈಕ್ ಹೌ, ಲೈಕ್ ಅ ಮೈನ್ ವರ್ಬ್, ರೈಟ್. ಈ ತರ ಮೈನ್ ವರ್ಬ್ ಇಲ್ಲದೆ ಇರುವಾಗ ಹೆಲ್ಪಿಂಗ್ ವರ್ಬೇ ಮೈನ್ ವರ್ಬ್ ತರ ಆಕ್ಟ್, ಯಾವ್ಯಾವ ವರ್ಬ್ಸ್ ಆಕ್ಟ್ ಆಗ್ತಾವೋ ಆ ವರ್ಬ್ಸ್ ಎಲ್ಲ ವರ್ಬ್ಸ್ಗಳನ್ನ ನಾವು ಆಕ್ಸಿಲರಿ ವರ್ಬ್ಸ್ ಅಂತ ಹೇಳ್ತೀವಿ. ಗಾಟ್ ಇಟ್? ಸೊ ಆಕ್ಸಿಲರಿ ವರ್ಬ್ಸ್ ಆರ್ ದ ವರ್ಬ್ಸ್ ವೇರ್ when main verb is absent, then helping verb it itself is a main verb, can act as a main verb, ರೈಟ್. ಲಾಸ್ಟ್ ಕ್ಲಾಸಸ್ ಅಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಬಿ ಫಾರ್ಮ್ಸ್, ಡೂ ಫಾರ್ಮ್ಸ್ ಆ್ಯಂಡ್ ಹ್ಯಾವ್ ಫಾರ್ಮ್ಸ್ ಅಂತ, ಗೊತ್ತಾ? ಓಕೆ, ಫಸ್ಟ್ ನಾವು ಈ ವಾಟ್ ಇಸ್ ದಿಸ್ ಬಿ ಫಾರ್ಮ್ಸ್ ಇಂದ ನೋಡೋಣ. ಬಿ ಫಾರ್ಮ್ಸ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಈಸ್, ಆಮ್, ಆರ್. ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಆ್ಯಂಡ್ ಇಟ್ ಅದ್ರದ್ದು ಪ್ಲೂರಲ್ ವರ್. ಓಕೆ, ಬಿ ಫಾರ್ಮ್ಸ್ ಅಲ್ಲಿ ಇನ್ನು ಬಿ, ಬೀಯಿಂಗ್, ಬೀನ್, ಈ ಮೂರು ಬಿ ಫಾರ್ಮ್ಸ್. ದೀಸ್ ಆರ್ ತ್ರೀ ಫಾರ್ಮ್ಸ್, ಬಿ ಫಾರ್ಮ್ಸ್. ಡೂ ಫಾರ್ಮ್ಸ್, ಡೂ, ಡಸ್, ಡಿಡ್, ರೈಟ್. ಈ ಮೂರು ಡೂ ಫಾರ್ಮ್ಸ್. ಹ್ಯಾವ್ ಫಾರ್ಮ್ಸ್ ನಿಮಗೆ ಗೊತ್ತು, ಹ್ಯಾಸ್, ಹ್ಯಾವ್, ಹ್ಯಾಡ್, ಎಸ್, ಸಮಟೈಮ್ಸ್ ಹ್ಯಾವಿಂಗ್ ಆಲ್ಸೋ, ರೈಟ್. ಓಕೆ, ಐ ಟೆಲ್ ಯು ದಿಸ್ ಇನ್ ದ ಲೇಟರ್ ಪಾರ್ಟ್ಸ್, ರೈಟ್. ಇಷ್ಟು ಸಾಕು. ಆಕ್ಸಿಲರಿ ವರ್ಬ್ಸ್ ಅಂದರೆ ದೀಸ್ ಆರ್ ದ ವರ್ಬ್ಸ್ ವೆನ್ ಮೈನ್ ವರ್ಬ್ ಆರ್ ಆಕ್ಷನ್ ವರ್ಬ್ ಇಸ್ ನಾಟ್ ದೇರ್, then helping verb it itself will act as a main verb, right. helping verb it itself will act as a main verb. ಇವೆಲ್ಲ ರೈಟ್. ಇಷ್ಟು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ವಾಟ್ ಇಸ್ ದಿಸ್ ಆಕ್ಸಿಲರಿ ವರ್ಬ್. ಅದೇ ಹೇಳಿದ್ನಲ್ಲ, ಬಿ ಫಾರ್ಮ್ಸು, ಡೂ ಫಾರ್ಮ್ಸು, ಹ್ಯಾವ್ ಫಾರ್ಮ್ಸ್ ಎಲ್ಲ ಹೇಳ್ತೀನಿ ಅಂತ ಅಲ್ವಾ? ಅವೇ ಇವು. ದೀಸ್ ಆರ್ ಆಲ್ ದ ಕಂಪ್ಲೀಟ್ ಆಕ್ಸಿಲರಿ ವರ್ಬ್ಸ್ ದಟ್ ವಿಚ್ ಯು ನೀಡ್ ಟು ರಿಮೆಂಬರ್ ಅಟ್ಲೀಸ್ಟ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸರ್ ಇವೆಲ್ಲ ನೆನಪು ಹೆಂಗೆ ಇಟ್ಕೊಳ್ಳೋದು ಅಂತ ಅನಿಸಿದ್ರೆ ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ಯು ಆರ್ ಸೀಯಿಂಗ್ ಇಟ್ ಅಪ್. ರಿಪೀಟ್ ಮಾಡಿ. ರಿಪೀಟ್ ಮಾಡ್ತಾ ಇದ್ದಾಗ ಯು ವಿಲ್ ಬಿ ಗೆಟಿಂಗ್ ಇಟ್ ಟು ನೋ ದಟ್ ವೆನ್ ಎವರ್ ಯು ಸಿ ಇಟ್ ಇನ್ ಅ ಸೆಂಟೆನ್ಸ್, ಈ ಥರ ಸೆಂಟೆನ್ಸಲ್ಲಿ ನೋಡಿದ ತಕ್ಷಣ ಪಕ್ಕದಲ್ಲಿ ನೋಡ್ತೀರಾ ಆಕ್ಷನ್ ವರ್ಬ್ ಇದೆ, ಸೊ ಇಟ್ ಈಸ್ ಅ ಹೆಲ್ಪಿಂಗ್ ವರ್ಬ್, ರೈಟ್. ಪಕ್ಕದಲ್ಲಿ ನೋಡ್ತೀರಾ ಏನಿದು, ಇಲ್ಲಿ ನೋಡಿ, ಪಕ್ಕದಲ್ಲಿ ನೋಡ್ತೀರಾ, ಪಕ್ಕದಲ್ಲಿ ಏನು ಆಕ್ಷನ್ ವರ್ಬ್ ಇಲ್ಲ, ಸೊ ದಿಸ್ ಇಸ್ ಅನ್ ಆಕ್ಸಿಲರಿ ವರ್ಬ್ ಅಂತ ನಿಮ್ಗೆ ಗೊತ್ತಾಗುತ್ತೆ, ರೈಟ್. ಇಷ್ಟು ನೆನ್ಪಿಟ್ಕೊಂಡ್ರೆ ನನಗೆ ಸಾಕು. ಬಿಕಾಸ್ ಇಟ್ ವಿಲ್ ಬಿ ಗುಡ್ ಫಾರ್ ಯು ಆ್ಯಂಡ್ ಫಾರ್ ಮೀ ಟು ಟೆಲ್ ಫಾರ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಅ ಮಾಡೆಲ್, ರೈಟ್. ನೆನ್ಪಿಟ್ಕೊಂಡಿದ್ದೀರಲ್ಲ, ದಿಸ್ ಇಸ್ ಗುಡ್, ದಟ್ಸ್ ಇಟ್. ಬಿ ಫಾರ್ಮ್ಸ್, ಡೂ ಫಾರ್ಮ್ಸ್ ಆ್ಯಂಡ್ ಬಿ ಡೂ ಹ್ಯಾವ್ ಆರ್ ದ ಆಕ್ಸಿಲರಿ ವರ್ಬ್ಸ್. ಬಿ ಡೂ ಹ್ಯಾವ್ ಫಾರ್ಮ್ಗಳು ಏನಂತಂದರೆ ಇವು, ರೈಟ್. ಡೋಂಟ್ ವರಿ, ದೀಸ್ ಆರ್ ಆಲ್ ವಾಟ್ ಇಸ್ ದಿಸ್ ಆಕ್ಸಿಲರಿ ವರ್ಬ್ಸ್ ಅಂತ ಕೇಳಿದರೆ ನೋಡಿ, ಟ್ರೈ ಟು ವಾಟ್ ಇಸ್ ದಿಸ್, ಇಫ್ ನಾಟ್, ಇಫ್ ಯು ಹ್ಯಾವ್ ಟೈಮ್ ಯು ಡೂ ಒನ್ ಥಿಂಗ್, ಸಿಟ್ ಆ್ಯಂಡ್ see that whether what is this did can be used as a main verb only. Why did you come, why did you come, or why did you come question ಇದೆ, ಓಕೆ. did you come, ಓಕೆ, did ಮಾತ್ರ ಇದೆ, ಅಲ್ಲಿ ಹೆಲ್ಪಿಂಗ್ ವರ್ಬ್ ತರ ಆಕ್ಚುಲಿ ಮಾಡಬೇಕು. ಬಟ್ ಮೈನ್ ವರ್ಬ್ ಇಲ್ಲದೆ ಇರುವಾಗ ಹೆಲ್ಪಿಂಗ್ ವರ್ಬ್ ಡಿಡ್ ಇಟ್ ಇಟ್ ಸೆಲ್ಫ್ ಇಸ್ ವರ್ಕಿಂಗ್ ಆಸ್ ಅ ಮೈನ್ ವರ್ಬ್. ವೈ ಡಿಡ್ ಯು ಕಮ್ ಅಲ್ವಾ? ಅಷ್ಟೇನಾ? That's what. That I'll tell it to you when V1, V2, V3 forms, when I tell you the verb forms, did plus V1 equal to V2 avella. Now it is your duty either to think or to skip it. Don't worry, if you skip also, I'll tell you in the later videos. But one thing ನೆನ್ಪಿಟ್ಕೊಳ್ಳಿ, these are the auxiliary verbs. These are the forms of it. ಅಂದರೆ ಇವು ವರ್ಕ್ ಆಗಬಹುದು, ಆಗಲ್ಲ. Being is not a what is this which you can use it as an auxiliary verb. Only these you need to remember. Okay. ಆದರೂ ಬಿ ಫಾರ್ಮ್ನಲ್ಲಿ ಇವೆಲ್ಲ ಬರ್ತವೆ ಅಂತ ನಾನು ನಿಮಗೆ ಕೊಟ್ಟಿರೋದು, ರೈಟ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಬಟ್ ರಿಮೂವ್ ದಿಸ್ ಬೀಯಿಂಗ್ ವೆನ್ ಯು ಸ್ಪೀಕ್ ಅಬೌಟ್ ಆಕ್ಸಿಲರಿ ವರ್ಬ್. ವೆನ್ ಯು ಸ್ಪೀಕ್ ಅಬೌಟ್ ಆಕ್ಸಿಲರಿ ವರ್ಬ್, ಇನ್ಕ್ಲೂಡ್ ಬೀಯಿಂಗ್ ವೆನ್ ಯು ವಾಂಟ್ ಟು ಟೆಲ್ ದ ಕಂಪ್ಲೀಟ್ ಲಿಸ್ಟ್ ಆಫ್ ಬಿ ಫಾರ್ಮ್ಸ್, ಡೂ ಫಾರ್ಮ್ಸ್, ಹ್ಯಾವ್ ಫಾರ್ಮ್ಸ್, ರೈಟ್. ಓಕೆ, ನೆಕ್ಸ್ಟ್ ನಾವು ವಾಟ್ ಇಸ್ ದಿಸ್ ಆಕ್ಸಿಲರಿ ವರ್ಬ್ಸ್ ಆಯಿತು. ಮಾಡಲ್ಸ್. ಮಾಡಲ್ಸ್ ವಿಲ್ ಟೇಕ್ ಅ ಲಿಟಲ್ ಬಿಟ್ ವಾಟ್ ಇಸ್ ದಿಸ್ ಟೇಕ್ ಟೈಮ್. ಐ ವಿಲ್ ಟೆಲ್ ಇಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.